ನಾನು ಎಂ ಶಂಕರ್ ಅಂತ, ನಿಮ್ಮನೆಯ ಶಂಕರ್ ಪ್ರಚಾರ ಸಮಿತಿಯಿಂದ ನಾನು ಮಾತಾಡ್ತಾ ಇದ್ದೀನಿ. ಇವತ್ತು ನನ್ನ ಮನಸ್ಪೂರ್ವಕವಾಗಿ ತುಂಬ ನೊಂದು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬ ದುಃಖ ಆಗ್ತಾ ಇದೆ. ಯಾಕೆಂದ್ರೆ ನನ್ನ ಹಳೇ ಸ್ನೇಹಿತ, ವೆರಿ ಕ್ಲೋಸ್ ಫ್ರೆಂಡ್ ಶಿವಣ್ಣ ಅಂತ ಯಾರು, ಅಣ್ಣ ಅವ್ರ ದೊಡ್ಡ ಮಗ ಶಿವರಾಜ್ ಕುಮಾರ್. ಎಂಥ ವ್ಯಕ್ತಿ ಅಂದರೆ ಅವರ ಒಂದು ಪರಿಚಯ 30 ವರ್ಷದಿಂದ ಆಗಿತ್ತು. ನಾನು ಸದಾ ಐಲ್ಯಾಂಡ್ ಹೋಟ್ಲು, ಅವರು ಅವಾಗ ರೇಸ್ ಕೋರ್ಸ್ ರೋಡ್ ಐಲ್ಯಾಂಡ್ ಹೋಟ್ಲಲ್ಲಿ ನಾನು ಪ್ರತಿ ವಾರ ಅವರು ಚೆನ್ನೈಯಿಂದ ಬರ್ತಾ ಇರೋಂಗೆ, ಅವರು ಮಡ್ರಾಸ್ ನ್ಯೂಸ್ ಕಾಲೇಜಲ್ಲಿ BSc ಓದ್ತಾ ಇದ್ರು. ಅವಾಗ ಇನ್ನು ಚಿತ್ರರಂಗಕ್ಕೆ ಪದಾರ್ಪಣೆ ಆಗಿರಲಿಲ್ಲ. ಅಷ್ಟೊತ್ತಿಗೆ ಪುನೀತ್ ಅವರೆಲ್ಲ ಬಾಲನಟನಾಗಿ ಮಾಡ್ತಾಯಿದ್ರು. ಶಿವಣ್ಣ ನಾನು ಅದೆಲ್ಲ ಹೇಳೋದಂಥ ಅವಶ್ಯಕತೆ ಇಲ್ಲ. ಅಷ್ಟು ಒಂದು ಆತ್ಮೀಯತೆ, ಇಬ್ಬರಲ್ಲೂ ಒಂದು ಅನ್ಯೋನ್ಯತೆ ಆಯ್ತಾ. ಅಷ್ಟು ಒಂದು ಒಳ್ಳೆ ಫ್ರೆಂಡ್ಶಿಪ್ ಇತ್ತು ನಮಗೆ. ಒಂದು ಟೈಮ್ ಅದು, ದಟ್ ಒನ್ಸ್ ಅಪಾನ್ ಎ ಟೈಮ್ ಬಿಫೋರ್ ಇಸ್ ಮ್ಯಾರೇಜ್. ಇನ್ನೂ ಮದುವೆ ಆಗಿರಲಿಲ್ಲ ಅವ್ರಿಗೆ. ಅವಾಗ ಆನಂದ್ ಫಿಲ್ಮ್ ಶೂಟಿಂಗಲ್ಲಿ ನಾವೆಲ್ಲ ತುಂಬ ಕಮ್ಯುನಿಕೇಷನ್ ತುಂಬ ಚೆನ್ನಾಗಿತ್ತು. ಅವಾಗ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಸುಮಾರು ವರ್ಷಗಳಂತ ಕಮ್ಯುನಿಕೇಷನ್ ಗ್ಯಾಪ್ ಆಯಿತು. ಮಧ್ಯದಲ್ಲಿ AK-47, ಆಮೇಲೆ ಇನ್ನೊಂದು ಮನೆ ಅಳಿಯ ಅಂತ ಇನ್ನೊಂದು ಫಿಲಿಮ್ ಬಂತು, ಮನೆ ದೇವರು ಅಂತ. ಆ ಟೈಮಲ್ಲಿ ಒಂದು ಸಲ ಐ ಮೆಟ್ ಹಿಮ್. ತುಂಬ ಒಂದು ಆತ್ಮವಿಶ್ವಾಸ, ಅದು ಎಷ್ಟು ಒಳ್ಳೆತನ ಇದೆ, ಎಷ್ಟು. ಆಮೇಲೆ ವೆರಿ ಸಿಂಪಲ್ ಪರ್ಸನ್ನು. ಅಂಥವ್ರು ಅಣ್ಣವ್ರ ಮಗ, ನಾನು ಡಾಕ್ಟರ್ ರಾಜ್ಕುಮಾರ್ ಸೂಪರ್ ಸ್ಟಾರ್ ಮಗ, ಅವೆಲ್ಲ ಇಲ್ಲ ರೀ ಅವ್ರ ಹತ್ರ. ಅವ್ರ ಮಕ್ಳುಗಳಲ್ಲಿ ಯಾರೇ ಆಗಲಿ, ರಾಜ್ಕುಮಾರ್ ಅವರ ಅಣ್ಣವರ ಮಕ್ಳುಗಳಲ್ಲೇ ಆ ಒಂದು ಬರಲಿಲ್ಲ. ಅದು ಆ ವಾತಾವರಣ ಆ ಥರ ಬೆಳೆದಿದ್ದಾರೆ ಅವರು. ಆದರೆ ತುಂಬ ನನಗೆ ಈಗ ತಾನೇ ಪುನೀತ್ ಸತ್ತ ನಮಗೆ ಡೈಜೆಷನ್ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಅಂಥ ಟೈಮಲ್ಲಿ ನಮ್ಮ ಸ್ನೇಹಿತ ಶಿವಣ್ಣ ಪಾಪ ಅವ್ರಿಗೆ ಇವಾಗ ಇತ್ತೀಚೆಗೆ ತಮಗೆಲ್ಲ ಗೊತ್ತಿದೆ, ಆಲ್ಮೋಸ್ಟ್ ಎಲ್ಲ ಮೀಡಿಯಾದಲ್ಲೂ ಬರ್ತಾ ಇದೆ. ತುಂಬ ದುಃಖ ಆಗ್ತಾ ಇದೆ. ಈ ಥರ ಅವರಿಗೆ ಯುರಿನರಿ ಟ್ರ್ಯಾಕ್ಟ್ ಕ್ಯಾನ್ಸರ್ ಅಂತ ಹೇಳಿದ್ದಾರೆ. ನಾವು ಇಸ್ ಅಂಡರ್ ಟ್ರೀಟ್ಮೆಂಟ್ ಹೋಗಿದೆ. ಅಪಾಯ ಪಡೋ ಅಂಥದ್ದು ಏನಿಲ್ಲ, ಭಯ ಪಡೋ ಅಂಥದ್ದು ಏನಿಲ್ಲ. ಡಾಕ್ಟರ್ಸ್ ದೇ ಹ್ಯಾವ್ ಅಡ್ವೈಸ್ಡ್. ಈಗ ಮೋರವರ್ ಪಾಪ ಅವರು ಫರ್ದರ್ ಇವಾಗ ಅಲ್ಲಿ ಎಲ್ಲ ಒಂದು ಟ್ರೀಟ್ಮೆಂಟು ಆಪ್ರೇಷನ್ಗೆಲ್ಲ ಬಹುಶಃ ಈ ಜಾನ್ವರಿಲಿ ಹೋಗ್ತಾ ಇದ್ದಾರೆ ಅಮೆರಿಕಾಗೆ. ತುಂಬ ಸಂಕಟ ಆಗ್ತಾ ಇದೆ. ನಾನು ಆದಷ್ಟು ಪ್ರಯತ್ನ ಮಾಡ್ತೀನಿ ಭೇಟಿ ಆಗೋದಕ್ಕೆ. ನಾನು ಕನ್ನಡಿಗರಲ್ಲಿ ಇಷ್ಟೇ ಕೇಳ್ಕೊಳ್ತಾ ಇದ್ದೀನಿ, ಇಷ್ಟೇ ನೋಡಿ, ಕನ್ನಡದ ಹೊರನಟನ ಪುತ್ರ, ಮರಿ ಹೊರನಟ ಅಂತಲೇ ಕರೀಬೇಕು. ಎಷ್ಟು ಒಂದು ಹೆಲ್ಪಿಂಗ್ ನೇಚರ್ ಇದೆ. ಆಮೇಲೆ ಆ ಸ್ವಭಾವ, ಆ ಒಂದು ಎಂಥ ಹುಡುಗ ರೀ ಇವರು ಶಿವಣ್ಣ. ಈಗ ಅವ್ರ ಬಗ್ಗೆ ನಮ್ಮದು ಎಷ್ಟೋ ಉದಾಹರಣೆಗಳಿವೆ ನಮ್ಮ ಹತ್ರ. ಅದು ಹೇಳೋಂಥ ವಿಷಯ ನನಗೆ ವಿಡಿಯೋಲಿ ಹೇಳೋಕ್ಕಾಗ್ತಾ ಇಲ್ಲ. ಆದರೆ ಆ ಮನುಷ್ಯ, ದೇವರು ಈ ಥರ ಎಲ್ಲ ಮಾಡುವಾಗ ತುಂಬ ಅನ್ಯಾಯ ಮಾಡಿಬಿಟ್ಟಿದ್ದಾನೆ. ಒಂದು ಪುನೀತ್ ಆಯಿತು, ಈಗ ನಮ್ಮ ಶಿವಣ್ಣಂಗೆ ಏನೂ ಆಗೋದಿಲ್ಲ, ನಮಗೆಲ್ಲ ಗ್ಯಾರಂಟಿ ಇದೆ. ಅದಕ್ಕೆ ನಾವು ದೇವ್ರುಗಳಲ್ಲೆಲ್ಲ ಅರ್ಕೆ ಮಾಡ್ಕೊಳ್ತಾ ಇದ್ದೀವಿ. ಇನ್ನೂ ಅವರು ಒಂದು 16 ವರ್ಷ ಚಿತ್ರರಂಗದಲ್ಲಿ ಅವರು ಸೇವೆ ಮಾಡೋಷ್ಟು ಒಂದು ಕೆಪಾಸಿಟಿ ಇದೆ. ಬಿಕಾಸ್ ಅವರ ಅಪಿಯರೆನ್ಸ್ ಆ ಥರ ಇದೆ. ಇವತ್ತು ಅವ್ರ ಲವಲವಿಕೆ, ಒಂದು ಆ್ಯಕ್ಟಿವ್ನೆಸ್ಸು ಯಾವ ಥರ ಇದೆ, ಆ ಡ್ಯಾನ್ಸು. ಇವತ್ತು ಯಾವುದು ಈಗ 25-30 ವರ್ಷದಿಂದ ನೋಡ್ತಾರೆ ಶಿವಣ್ಣನೇ ಇವತ್ತು ನಾವು ನೋಡ್ತಾ ಇದ್ದೀವಿ. ಅದೇ ಸ್ವಭಾವ ಇವತ್ತು ಅದೇ ಸ್ವಭಾವ ನೋಡ್ತಾ ಇದ್ದೀವಿ ಅಲ್ವಾ. ಇಡೀ ಚಿತ್ರರಂಗದಲ್ಲೇ ಅವರೇ ಮಾದರಿ ಆಗಿದ್ದಾರೆ. ಅವರ ಅಪ್ಪ ಬಿಟ್ಟರೆ, ಅಣ್ಣ ಅವರು ಬಿಟ್ಟರೆ ನೆಕ್ಸ್ಟು ಶಿವಣ್ಣವರೇ ಮಾದರಿ ಅನಿಸುತ್ತೆ ಎಲ್ಲ ಕಲಾವಿದರಿಗೂ. ಯಾವುದು ಅಹಂಕಾರ, ಜಂಬ, ಈಗೋ, ಕಾನ್ಷಿಯಸ್ನೆಸ್, ನಥಿಂಗ್ ಆಯಿತಾ. ಈಸ್ ಎ ಜೆಂಟ್ಲ್ಮ್ಯಾನ್. ದೇರ್ ಈಸ್ ನೋ ವರ್ಡ್ಸ್ ಟು ಎಲಾಬ್ರೇಟ್ ಅಬೌಟ್ ಶಿವರಾಜ್ ಕುಮಾರ್. ಅಷ್ಟೇ ನಾನು ಹೇಳ್ತಾ ಇದ್ದೀನಿ. ನಾನು ದೇವರನ್ನ ಭಕ್ತಿಪೂರ್ವಕವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಕನ್ನಡಿಗರ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ. ಶಿವಣ್ಣ ಪ್ಲೀಸ್, ನಾವೆಲ್ಲ ನಿಮ್ಮಿಂದ ಇದ್ದೀವಿ. ನಿಮ್ಗೆ ದೇವರು ಒಳ್ಳೇದು ಮಾಡ್ತಾರೆ ಶಿವಣ್ಣ, ದೇವರಾಣೆ ನಿಮ್ಗೆ ಒಳ್ಳೇದು ಮಾಡ್ತಾರೆ. ನಿಮ್ಮಿಂದ ಯಾರಿಗೂ ಅನ್ಯಾಯ ಆಗಿಲ್ಲ. ನಿಮ್ಮಿಂದ ಎಷ್ಟೋ ಜನ ಜೀವನ ಕಲ್ಪಿಸ್ಕೊಂಡಿದ್ದಾರೆ ಇವತ್ತು. ನನಗೆ ಗೊತ್ತಿರಂಗೆ ಶಿವಣ್ಣ, ಆ್ಯಸ್ ಬೀಯಿಂಗ್ ಎ ಥಿಕ್ಕೆಸ್ಟ್ ಫ್ರೆಂಡ್ ನಿಮಗೆ ಆಯಿತಾ. ನಿಮಗೆ ಗೊತ್ತಿದೆ, ನಿಮಗೇನು ಆಗಲ್ಲ. ಧೈರ್ಯ ಆಗಿರಿ, ಗುಂಡು ಕಲ್ಲಿದ್ದಂಗಿರಿ. ಎಷ್ಟು ಆಕ್ಟಿವ್ ಆಗಿದ್ದೀರಾ ಈಗಲೂ ಅನ್ಸಲ್ಲ ನೀವು. ಆ ಥರ ನಿಜವಾಗ ನಮಗೆ ಒಂಥರ ಇಟ್ಸ್ ಅ ಮ್ಯಾಟರ್ ಆಫ್ ಬ್ಲಂಡರ್. ಕುಡ್ ಬಿಲೀವ್ ದಟ್. ಆ ವಿಷಯ ಗೊತ್ತಾದ ತಕ್ಷಣ ಶಾಕ್ಡ್. ಐ ವಾಸ್ ಪ್ರೆಸೆಂಟ್ಲಿ ಶಾಕ್ಡ್. ಅದು ನಂಬಕ್ಕೆ ಆಗ್ತಾ ಇಲ್ಲ. ಆದರೂ ಅಂಥದ್ದು ಏನದು ದೊಡ್ಡೇನು ಕಾಯಿಲೆ ಅಂತದ್ದು ಏನಲ್ಲ ಅದು ಆಯಿತಾ. ಅದು ಒಳ್ಳೇದಾಗುತ್ತೆ, ನಿಮಗೆ ಖಂಡಿತ ಒಳ್ಳೇದಾಗುತ್ತೆ. ಧೈರ್ಯವಾಗಿ ಹೋಗಿ ಮತ್ತೆ ನೀವು ವಾಪಸ್ ಬರ್ತೀರಾ, ಮತ್ತೆ ನಮ್ಮಗಳನ್ನೆಲ್ಲ ರಂಜಿಸ್ತೀರಾ. ಇನ್ನೂ ಅನೇಕ ಸಿನಿಮಾ ನಿಮ್ಮಿಂದ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಇವಾಗ ಬಹುಭಾಷಾ ಕಲಾವಿದರಾಗಿದ್ದೀರಾ, ನಂಬರ್ 1 ಸ್ಟಾರ್ ಆಗಿದ್ದೀರಾ. ಈ ಒಂದು ವಯಸ್ಗೂ ನಿಮ್ಮ ಅಪಿರಿಯನ್ಸ್, ನಿಮ್ಮ ಒಂದು ಕೆಪಾಸಿಟಿ, ದಿ ವೇ ಆಫ್ ಡೆಲಿವರಿ, ನಿಮ್ಮದು ವಾಕಿಂಗ್ ಸ್ಟೈಲಿಂದ ಹಿಡಿದು ಪ್ರತಿಯೊಂದರಲ್ಲೂ 30 ವರ್ಷ ಶಿವಣ್ಣನೇ ಇವತ್ತು ಅದೇ ಶಿವಣ್ಣ ಇದ್ದಾರೆ ನಮ್ಮ ಹತ್ರ. ನನಗೆ ತುಂಬ ಖುಷಿ ಆಗ್ತಾಯಿದೆ. ಇವತ್ತು ನೆನೆಸ್ಕೊಳ್ತಾ ಇದ್ದೀನಿ ಶಿವಣ್ಣ. ನಮ್ಮ ಹಳೆ ಡೇಸ್, ಓಲ್ಡ್ ಡೇಸ್ ಜ್ಞಾಪಿಸ್ಕೊಳ್ಳಿ.
4821 ಕ್ಲಾಸಿಕ್ HD, ರಾಜಾದೇವರ ಫಸ್ಟ್ ಬ್ಲಾಕ್, ಶಂಕರ್ ಐಲ್ಯಾಂಡ್ ಹೋಟ್ಲ್. ಪ್ರತಿ ವಾರ ವೆನೆವರ್ ಯು ಕಮ್ ಫ್ರಮ್ ಚೆನ್ನೈ ಇನ್ ಕಾವೇರಿ ಟ್ರಾವೆಲ್ಸ್, ನಾನು ನಿಮ್ಮನ್ನು ಭೇಟಿ ಆಗ್ತಾ ಇದ್ದೆ ಐಲ್ಯಾಂಡ್ ಹೋಟ್ಲಲ್ಲಿ. ಅವಾಗಲೂ ನಾವು ಆಮೇಲೆ ನಮ್ಮ ಮನೆಗೆ ಬಂದು ಕೂತ್ಕೊಂಡು ಎಲ್ಲ ಬಹುಶಃ ನಿಮ್ಗೆ ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ ಅವೆಲ್ಲ, ಆಯಿತಾ. ನೀವು ಯಾವತ್ತು ಮರೆಯೋಂಥ ವ್ಯಕ್ತಿ ಅಲ್ಲ. ಇಂಥ ನೀವು ಇವತ್ತು ಮೇರು ನಟರ ಆಗಿದ್ರೆ ಇವತ್ತು, ಆಯಿತಾ. ನೀವು ದೇವರು ಖಂಡಿತ ನಾವು ಮನಸ್ಪೂರ್ವಕವಾಗಿ ಕೇಳ್ಕೊತಾ ಇದ್ದೀನಿ, ಒಳ್ಳೆ ಸ್ನೇಹಿತರು ನಮಗೆ, ಅವ್ರಿಗೆ ಏನೂ ಆಗಬಾರ್ದಪ್ಪ ಪರಮಾತ್ಮ, ಅವ್ರಿಗೊಂದು ಒಳ್ಳೇದು ಮಾಡಪ್ಪ ಇಷ್ಟೇ. ಖಂಡಿತ ನೀವು ಸಕ್ಸಸ್ಫುಲ್, ಹೆಂಗೆ ಫಿಲಿಮ್ ಲ್ಯಾಂಡಲ್ಲಿ ಸಕ್ಸಸ್ಫುಲ್ ಆಗಿದ್ದೀರಾ ಅದೇ ಥರನೂ ಈ ಟ್ರೀಟ್ಮೆಂಟ್ ಅಲ್ವ ಅಮೇರಿಕೆಯಿಂದ, ಅಲ್ಲಿ ಸಕ್ಸಸ್ಫುಲ್ ಆಗಿ ಅದೇ ಚಿರ ಯುವಕ ಆನಂದ್ ಮತ್ತೆ ಬರ್ತೀರಾ ಟುವಿ 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 ಎಂದು ಹಾಡುತ್ತಾ ಅಂತ ಹೇಳ್ಕೊಂಡು ಮತ್ತೆ ಜನರನ್ನ ರಂಜಿಸ್ತೀರಾ, ಮನೋರಂಜನೆ ಕೊಡ್ತೀರಾ. ಇನ್ನೂ ಒಂದು 50-60 ಪಿಕ್ಚರ್ ಮಾಡೋ ಕೆಪಾಸಿಟಿ ನಿಮಗಿದೆ. ಆದ್ದರಿಂದ ನಾನು ಲಾಸ್ಟ್ ಕೇಳ್ಕೊಳ್ತಾ ಇದ್ದೀನಿ, ನಮ್ಮ ಕನ್ನಡಿಗರು ಪ್ರತಿ ಒಬ್ಬರಿಗೂ ಕೇಳ್ಕೊಳ್ತಾ ಇದ್ದೀವಿ, ಎಲ್ಲರೂ ಪ್ರತಿಯೊಬ್ಬರು ಅರಕೆ ಕಟ್ಕೊಳ್ಳಿ. ನಾವು ಅರಕೆ ಕಟ್ಕೊಂಡಿದ್ದೀನಿ ಶಿವಣ್ಣ, ನಿಜವಾಗ್ಲೂ. ಯಾಕಂದರೆ ನಾನು ತುಂಬ ಹತ್ರದಿಂದ ನೋಡಿರೋನು, ನನಗೆ ಗೊತ್ತಿದೆ ಇದು ನಿಮ್ಮ ಸ್ವಭಾವ, ನಿಮ್ಮ ನಡೆ, ನಿಮ್ಮ ನುಡಿ, ನಿಮ್ಮ ಮಾತು, ನಿಮ್ಮ ಅಂತರಂಗ, ನಿಮ್ಮ ಒಂದು ಪ್ರತಿ ಒಂದು ನನಗೆ ಗೊತ್ತಿದೆ. ಅರ್ಥ ಆಯ್ತಾ? ಎಷ್ಟೋ ಜನಕ್ಕೆ ಅದು ಗೊತ್ತಿಲ್ಲದೆ ಇರ್ಬೋದು. ವಿ ಆರ್ ಓಲ್ಡ್ ಫ್ರೆಂಡ್ಸ್, ಡೋಂಟ್ ಫರ್ಗೆಟ್ ದ್ಯಾಟ್. ಶಂಕರ್, ಓಕೆ. ನೀವು ಕಡೆಯವರೆಗೂ ಚೆನ್ನಾಗಿರಬೇಕು, ಸಂತೋಷ ಆಗಿರಬೇಕು, ಇದೇ ನನ್ನ ಆಸೆ, ಅಭಿಲಾಷೆ, ಆಯಿತಾ. ನನ್ನ ಒಂದು ಮನೋಭಾವನೆ ಅಂಥದ್ದು ಶಿವಣ್ಣ. ನಿಮಗೇನು ಆಗೋದಿಲ್ಲ, ಖಂಡಿತ ಧೈರ್ಯ ಆಗಿರಿ. ಯು ವಿಲ್ ಬಿ ಸಕ್ಸಸ್ಫುಲ್. ನಿಮ್ಮ ತಾಯಿ ತಂದೆ ಆಶೀರ್ವಾದ ಇದೆ, ನಿಮ್ಮ ತಮ್ಮನ ಆಶೀರ್ವಾದ ಇದೆ, ನಿಮ್ಮ ಮನೆಯವರ ಬಂಧು ಬಳಗ, ನಿಮ್ಮ ಕುಟುಂಬದವರು, ಇಡೀ ಕರ್ನಾಟಕದ ಜನ 7 ಕೋಟಿ ಜನಕ್ಕೂ ನಿಮ್ಮ ಮೇಲೆ ಒಂದು ವಿಶ್ವಾಸ ಇದೆ, ಪ್ರೀತಿ ಇದೆ, ಎಲ್ಲರೂ ಒಂದು ಆರೈಕೆ ಇದೆ, ಆಶೀರ್ವಾದ ಇದೆ. ಇಷ್ಟೇ. ನನ್ನ ಹೆಚ್ಚಿಗೆಯನ್ನು ಏನು ಹೇಳೋದಕ್ಕೆ ಹೋಗೋದಿಲ್ಲ. ಶಿವಣ್ಣ, ಬೆಸ್ಟ್ ಆಫ್ ಲಕ್. ನೀವು ಹೆಂಗೆ ಹೋಗ್ತೀರಾ ಹಂಗೆ ವಾಪಸ್ ಬರ್ತೀರಾ, ಇದು 100% ಬರೆದಿಟ್ಕೊಳ್ಳಿ. ನಮಸ್ಕಾರ. ನನ್ನ ಹೆಸರು ಎಂ ಶಂಕರ್ ಅಂತ. ದಯವಿಟ್ಟು ನನ್ನ ಎಂ ಶಂಕರ್ ಪ್ರಚಾರ ಸಮಿತಿ ತಾವೆಲ್ಲರೂ ಈ ಒಂದು ವಿಡಿಯೋ ನೋಡಿದ ತಕ್ಷಣ ನಿಮ್ಮ ಮನಸ್ಸಲ್ಲಿ ಏನು ಅನಿಸಿದೆ, ನಿಮ್ಮ ಅನಿಸಿಕೆ ನಾನು ನಿರೀಕ್ಷೆ ಮಾಡ್ತಾ ಇದ್ದೀನಿ. ಒಳ್ಳೆ ಕಾಮೆಂಟ್ಸ್ ಹಾಕ್ತೀರಾ, ಲೈಕಿಂಗ್ ಕೊಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ತೀರಾ. ನಿಮ್ಮ ಒಂದು ಇವತ್ತು ಎಷ್ಟು ವ್ಯೂವರ್ಸ್ ನೋಡಿದ್ದೀರಾ? ಸುಮಾರು ನಾನು ಜಸ್ಟ್ ಓಪನ್ ಮಾಡಿ 2 months ಆಯ್ತು ಅಷ್ಟೇ. ಯೂಟ್ಯೂಬಲ್ಲಿ ಕೆಲವು ಶಾರ್ಟ್ಸ್ ಮಾಡಿದ್ದೀನಿ, ಅದಕ್ಕೂ ಒಳ್ಳೆ ಪ್ರತಿಕ್ರಿಯೆ ಸಿಗ್ತಾ ಇದೆ. ಆಮೇಲೆ ಸುಮಾರು ನಾನು ರಾಜಕೀಯದ ಬಗ್ಗೆ ಇರ್ಬೋದು, ನಾನಾ ರೀತಿ ಬಗ್ಗೆ, ನಾನು BBMP ಬಗ್ಗೆ ಇರ್ಬೋದು, ವಿಡಿಯೋಗಳನ್ನೆಲ್ಲ ಮಾಡಿ ಕಳಿಸಿದ್ದೀನಿ. ಎಷ್ಟು ಜನ ವ್ಯೂವರ್ಸು, 1000 ಜನ ನೋಡ್ತಾ ಇದ್ದೀರಾ. ನಿಮ್ಮ ಆಶೀರ್ವಾದ, ಪ್ರೀತಿ ಸದಾ ನಿಮ್ಮ ಒಂದು ದಯೆ ನನ್ನ ಮೇಲೆ ಯಾವತ್ತೂ ಇರಲಿ. ಎಂ ಶಂಕರ್ ಪ್ರಚಾರ ಸಮಿತಿಗೆ ತಾವೆಲ್ಲ ಇದು ನೋಡಿದ ತಕ್ಷಣ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ. ನಾನು ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ, ಮಗದೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ, ನಿಮ್ಮ ಕನ್ನಡ ತಾಯಿಯ ವರಪುತ್ರ, ನಿಮ್ಮ ಮನೆಯ ಮಗ ಎಂ ಶಂಕರ್ ಪ್ರಚಾರ ಸಮಿತಿಯ ಎಂ ಶಂಕರ್. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಜೈ ಕನ್ನಡಾಂಬೆ, ಜೈ ರಾಜರಾಜೇಶ್ವರಮ್ಮ, ಜೈ ಕರ್ನಾಟಕ, ಜೈ ಡಾಕ್ಟರ್ ರಾಜ್ಕುಮಾರ್ಗೆ. ನಮಸ್ಕಾರ.